ಸಂಸ್ಕಾರ ಮತ್ತು ಹೆಣ್ಣು ಹೀಗೆ ಬದುಕಿ ಬಾಳ್ಬೋದು ಅನ್ನೋದನ್ನು ಅಮ್ಮ ತೋರಿಸ್ಬಿಟ್ಟು ಹೋಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಆ ತಾಯಿಗೆ ತಕ್ಕ ಮಗಳಾಗಿ ನಾನು ಸಮಾಜದಲ್ಲಿ ಇರಬೇಕು ಅನ್ನೋ ಆಲೋಚನೆಯಲ್ಲಿದ್ದೀನಿ. ಇಷ್ಟು ದಿವಸ ಇದ್ದೀನಿ, ಸಂಸ್ಕಾರ ಇತ್ತು ನನ್ನಲ್ಲಿ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ತಾಯಿ ಇಷ್ಟು ಜನದ ಹೃದಯ ಗೆದ್ದಿರೋದು ನನಗೆ ಪರಮ ಆಶ್ಚರ್ಯ. ಚೆನ್ನಮ್ಮವರು ಎಂದಿಗೂ ಕೂಡ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಲೇ ಇಲ್ಲ ಅನ್ನೋದು ಜನಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥ ಒಂದು ವಿಚಾರ. ಅದು ಖಂಡಿತ ಹೌದು. ಅವ್ರು ಯಾವ ಕಾರಣಕ್ಕೂ ರಾಜಕೀಯದ್ದು ಅಪ್ಪನ ಹತ್ರನೂ ಮಾತಾಡ್ತಿಲ್ಲ. ಅಪ್ಪನೂ ಯಾವತ್ತೂ ರಾಜಕೀಯದ ಅಮ್ಮನ ಹತ್ರ ಮಾತಾಡಿಲ್ಲ. ಡಾಕ್ಟರ್ ಮಂಜುನಾಥ್ ಸರ್ ನಿಮ್ಮದು ವಿವಾಹದ ವಿಚಾರದಲ್ಲಿ ನನ್ನ ಮಗಳು ಡಾಕ್ಟರ್ನೇ ನೀವು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಹಾಗಾಗಿ ನಮ್ಮ ಮಳಿ ಮೇಲೆ ಆದರೂ ಡಾಕ್ಟರ್ ಆಗಿರಲಿ ಅಂತೇಳಿ ಸೆಲೆಕ್ಟ್ ಮಾಡಿದ್ರು ಅಂತ ನಿಜನಾ? ನನ್ನ ಮದುವೆದು ಬಂದಾಗ ಅವರು ಇಲ್ಲ, ನನಗೆ ಡಾಕ್ಟ್ರಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ಭಾವನೆ ಇತ್ತು ಅವ್ರಿಗೆ. ಅದರಿಂದ ಡಾಕ್ಟ್ರಿಗೆ ಹುಡುಕಿ ಕೊಟ್ಟರು ನನಗೆ. ನಾನು ನಮ್ಮ ಯಜಮಾನ್ರನ್ನ ನಿಶ್ಚಿತಾರ್ಥದ ದಿವಸನೇ ನೋಡಿದ್ದು. ಯಾಕೆ ಅಂದರೆ ತಂದೆ ತಾಯಿ ಅವ್ರ ಮಕ್ಕಳಿಗೆ ಒಳ್ಳೆಯದನ್ನೇ ಎಣಿಸ್ತಾರೆ ಅಂತ ಹೇಳಿ. ನಾನು ಇದು ಹೇಳೋಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಹೆಣ್ಮಕ್ಳು ಮನಸ್ಸಿನಲ್ಲೇ ಏನೇನೋ ಲೆಕ್ಕಾಚಾರ ಆಗ್ತದೆ, ಅದು ಸಲ್ಲದು, ಬೇಕಿಲ್ಲ. ಯಾವುದೇ ತಂದೆ ತಾಯಿ ತನ್ನ ಮಕ್ಕಳಿಗಿಂಥದ್ದು ಬೇಕು ಅಂತ ಬದುಕು ಕಟ್ಟಿಕೊಟ್ಟ ಮೇಲೆ ಭಾಳ ಸಂಗಾತಿನ ಹುಡುಕ್ಬೇಕಾದ್ರೆ ಎಲ್ಲಿ ಎಡುತ್ತಾರವರು? ತುಂಬ ಕಷ್ಟದ ದಿನ ಮತ್ತು ಪೀಕಲ್ಲಿ ಅಧಿಕಾರ ಇದ್ದಾಗ ಚೆನ್ನಮ್ಮನವರು ಕುಗ್ಲಿಲ್ಲ ಮತ್ತು ಹಿಗ್ಲಿಲ್ಲ. ಇದು ನಿಜವಾದ ಸತ್ಯವಾದ ಮಾತನ್ನು ನೀವು ಹೇಳಿದ್ದೀರ. ಇದು ಸತ್ಯವಾದ ಮಾತು. ಅಧಿಕಾರ ಸಿಕ್ಕಿದಾಗ ಹೆಮ್ಮೆ ಪಡಲಿಲ್ಲ, ಅಧಿಕಾರ ಇಲ್ಲ ಅಂತ ಹೇಳಿ ಕೀಳಿರಿಮೆ ಪಡಲೇ ಇಲ್ಲ. ಅವರು ಇದ್ದಾಗಲೂ ಅವ್ರದ್ದು ಒಂದೇ ಟೈಮ್ ಟೇಬಲ್, ಇಲ್ಲದೆ ಇದ್ದಾಗಲೂ ಒಂದೇ ಟೈಮ್ ಟೇಬಲ್. ಎಷ್ಟೇ ಕಷ್ಟ ಆದರೂ ಅಥವಾ ಏನೇ ಟೈಮ್ ಆದರೂ ದೇವೇಗೌಡರು ಬಂದು ಟೇಬಲ್ ಕೂರೋ ತನಕ ಅಮ್ಮ ತಿಂಡಿ ಊಟ ಮಾಡ್ತಿರ್ಲಂತೆ, ವೆಯ್ಟ್ ಮಾಡ್ತಿದ್ರಂತೆ. ಸಂಸಾರ ಶುರುವಾದ ದಿನದಿಂದಲೂ ಅವ್ರು ನಮ್ಮ ತಂದೆ ಊಟ ಆಗದೆ ಅವ್ರು ಊಟ ಮಾಡಿದ ದಿನ ಇಲ್ಲ. ಆದರೆ ಇತ್ತೀಚಿನ ದಿನದಲ್ಲಿ ಅಮ್ಮನ ಆರೋಗ್ಯ ಕೆಟ್ಟ ಮೇಲೆ ಅಮ್ಮ ಊಟ ಮಾಡಿದಾರ ತಿನ್ನದೆ ಅಪ್ಪ ಊಟ ಮಾಡ್ತಿದ್ದಿದ್ದು. ವಿದೇಶ ಕಂಡಂತಹ ಮಾಜಿ ಪ್ರಧಾನಿ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವನ್ನು ನಡೆಸಿದಂತಹ ಚೆನ್ನಮ್ಮನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇವತ್ತು ಅಂತ್ಯ ಸಂಸ್ಕಾರ ಆಗಿದೆ. ಅವರ ಪ್ರೀತಿಯ ಮಗಳು, ಹಿರಿಯ ಪುತ್ರಿ ಅನಸೂಯಮ್ಮ ಅವರು ಹುಟ್ಟಿದ ದಿನವೇ ದೇವೇಗೌಡರು ಕೂಡ ವಿಧಾನಸೌಧದ ಮೆಟ್ಟಲನ್ನ ಹತ್ತಿದ್ರು ಅಂತೇಳಿ ಅವರ ತಂಗಿ ಹೇಳ್ತಾ ಇದ್ರು. ಅನಸೂಯಮ್ಮ ನಮಸ್ಕಾರ. ಸಂಸ್ಕಾರ ಮತ್ತು ಒಂದು ಹೆಣ್ಣು ಹೀಗೆ ಬದುಕಿ ಬಾಳ್ಬೋದು ಅನ್ನೋದನ್ನು ಅಮ್ಮ ತೋರಿಸ್ಬಿಟ್ಟು ಹೋಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಹೆಣ್ಣು ಮಗಳು ಮನೆಯೊಳಗೆ ಇದ್ಕೊಂಡು ಎಷ್ಟು ಜನರ ಹೃದಯನ ಗೆಲ್ಲಬಹುದು ಅನ್ನೋದನ್ನು ತೋರಿಸಿ ಹೋಗಿದ್ದಾರೆ. ಈಗ ಅವರು ನಮ್ಮೆಲ್ಲರಿಗೂ ಒಂದು ದೊಡ್ಡ ಉದಾಹರಣೆ ಆಗಿರೋದೊಂದೇ ಅಲ್ಲ, ನಮಗೆ ಇಷ್ಟು ದಿವಸ ನಡೆಸ್ತಿದ್ದ ಬದುಕಲ್ಲಿ ಆ ತಾಯಿಗೆ ತಕ್ಕ ಮಗಳಾಗಿ ನಾನು ಸಮಾಜದಲ್ಲಿ ಇರಬೇಕು ಅನ್ನೋ ಆಲೋಚನೆಯಲ್ಲಿದ್ದೀನಿ. ಇಷ್ಟು ದಿವಸ ಇದ್ದೀನಿ, ಸಂಸ್ಕಾರ ಇತ್ತು ನನ್ನಲ್ಲಿ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನ ತಾಯಿ ಇಷ್ಟು ಜನದ ಹೃದಯ ಗೆದ್ದಿರೋದು ನನಗೆ ಪರಮ ಆಶ್ಚರ್ಯ. ಪತಿ ಬಂದು ಮಾಜಿ ಪ್ರಧಾನಿ, ಮಗ ಬಂದು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ, ಸಚಿವರು, MLCಗಳು ಎಲ್ಲರೂ ಇದ್ದಾರೆ. ಚೆನ್ನಮ್ಮವರು ಎಂದಿಗೂ ಕೂಡ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಲೇ ಇಲ್ಲ ಅನ್ನೋದು ಜನಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥ ಒಂದು ವಿಚಾರ. ಅದು ಖಂಡಿತ ಹೌದು. ಅವ್ರು ಯಾವ ಕಾರಣಕ್ಕೂ ರಾಜಕೀಯದ್ದು ಅಪ್ಪನ ಹತ್ರನೂ ಮಾತಾಡ್ತಿಲ್ಲ. ಅಪ್ಪನೂ ಯಾವತ್ತೂ ರಾಜಕೀಯದ ಅಮ್ಮನ ಹತ್ರ ಮಾತಾಡ್ತಿಲ್ಲ ಅವ್ರು. ಅಷ್ಟೇ. ಅವ್ರು ಯಾವಾಗಲೂ ನಮ್ಮ ಮನೆಗೆ ಬಂದಾಗ ಅವರಾಯಿತು ಅಮ್ಮ ಆಯಿತು ಬಿಟ್ಟರೆ ರಾಜಕೀಯದ್ದು ನನಗೆ ಈ ಸಮಸ್ಯೆ ಇದೇನು ಮಾಡಬೇಕು ಯಾವತ್ತೂ ಇಲ್ಲ. 3 ಪಕ್ಷದ ಮುಖಂಡರುಗಳು ಬಂದಿದ್ದರು. ಒಂದು ಕಾಲದಲ್ಲಿ JDS ಅಲ್ಲಿ ಇರ್ತಾರೆ, ಇವಾಗ BJP ಎಲ್ಲ ಅವರ ರಾಜಕೀಯ ಸಸ್ಟೈನಬಿಲಿಟಿ ಅವ್ರಿಗಿರುತ್ತೆ. ಬಟ್ ಎಲ್ಲ ಪಕ್ಷದ ಮುಖಂಡರುಗಳು ಹೇಳ್ತಾ ಇದ್ರು, ಅಮ್ಮ ಯಾವತ್ತೂ ಕೂಡ ರಾಜಕೀಯ ಮಾತಾಡ್ತಿಲ್ಲ, ನಾವು ಯಾವುದೇ ಪಕ್ಷದಲ್ಲಿರಲಿ ಹೋದಾಗ ಕೈ ತುತ್ತು ಕೊಟ್ಟು ಪ್ರೀತಿಯಿಂದ ಅರಸ್ತಿದ್ರು ಅಂತ. ಒಂದು ರೀತಿ ಅಜಾತ ಶತ್ರುವಾಗಿ ಪ್ರೀತಿ ಕೊಟ್ಟರು ಅಮ್ಮ ಅಂತ. ಅದು 100ಕ್ಕೆ 100 ನಿಜವಾದ ಮಾತೇನೆ ಅವರೆಲ್ಲರೂ ಹೇಳಿರೋದು. ಅವರಿಗೆ ಯಾರ ಮೇಲೂ ದ್ವೇಷ ಭಾವನೆ ಅಂತೂ ಇರಲಿಲ್ಲ. ಅವ್ರಿಗೆ ಇವತ್ತು ಬೇಜಾರು ಮಾಡಿದವ್ರು ನಾಳೆ ದಿವಸ ಬಂದರೆ ಅದು ಮನಸ್ಸಿಗೆ ಬೇಜಾರು ಮಾಡಿರೋ ಮನುಷ್ಯ ಬಂದಿದ್ದಾನೆ ಅಂತ ಅವ್ರಿಗೆ ಯಾವ ಕಾರಣಕ್ಕೂ ಅವ್ರಿಗೊಂಥರ ಟ್ರೀಟ್ ಮಾಡ್ತಿರ್ಲಿಲ್ಲ. ಅದ್ರ ಬದಲು ಅವ್ರ ಮಾಮೂಲಿ ಅಂತೆ ಯಾವ ರೀತಿ ಬಂದವ್ರಿಗೆ ಸತ್ಕಾರ ಮಾಡ್ತಾರೋ ಆ ಸತ್ಕಾರ ನಿರಂತರವಾಗಿ ಒಂದೇ ಸಮನಾಗಿ ಒಂದೇ ರೀತಿಯಾಗಿ ತಪಸ್ಸು ಮಾಡ್ದಂಗೆ ಅವರು ಮಾಡಿದರು. ಒಂದು ದಿವಸನೂ ವ್ಯತ್ಯಾಸ ಇಲ್ಲ ಆ ಇದರಲ್ಲಿ, ಸತ್ಕಾರದಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಅವ್ರು ಮಾತಾಡೋ ರೀತಿನಲ್ಲಾಗಲಿ ಯಾವತ್ತೂ ಇಲ್ಲ. ಅನಸೂಯಮ್ಮ ಬೆಂಗಳೂರಿಂದ ಒಳನರಸೀಪುರದಿಂದ ಇಲ್ಲಿ ಅಂತ್ಯ ಸಂಸ್ಕಾರದವರೆಗೂ ಕೂಡ ರಸ್ತೆಯಲ್ಲಿ ಜನ ನಿಂತು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದ ನೋಡಿದಾಗ ಏನು ಅನಿಸುತ್ತೆ? ನಿಜವಾಗಿ ನನಗೆ ತುಂಬ ಹೆಮ್ಮೆ, ಅಂಥ ತಾಯಿಗೆ ನಾನು ಮಗಳು ಅಂಥೇಳಿ. ನಾನು ಹೇಳಿದ್ನಲ್ಲ, ಈಗ ಜನರ ಮನಸ್ಸಿಗೆ ಗೆಲ್ಲೋದಕ್ಕೆ ಏನೇನೋ ಪ್ರಯತ್ನಗಳು ಮಾಡ್ತೀವಿ. ಆದರೆ ಇಲ್ಲಿ ನನ್ನ ತಾಯಿ ಯಾವತ್ತೂ ಯಾರಿಗೂ ಯಾವುದೇ ರೀತಿ ಹಣಕಾಸು ಕೊಟ್ಟಿದ್ದು ನಾನು ನೋಡಿಲ್ಲ, ಅಥವಾ ಅವ್ರಿಗೆ ಯಾವುದೇ ರೀತಿ ಸಂಭಾವನೆಗಳು ಕೊಟ್ಟಂಥದ್ದು ನಾನು ನೋಡಿಲ್ಲ. ಒಂದೇ ಅವ್ರು ಕೊಟ್ಟಿದ್ದು ಮನಸ್ಪೂರ್ವಕವಾಗಿ ಪ್ರೀತಿ. ಮನೆಗೆ ಬಂದವರಿಗೆ ಸಮಯಕ್ಕೆ ಸರಿಯಾದ ಅಂದರೆ ಬೆಳಗ್ಗೆ ಬಂದವ್ರಿಗೆ ತಿಂಡಿ, ಮಧ್ಯಾಹ್ನ ಬಂದವ್ರಿಗೆ ಊಟ, ಸಾಯಂಕಾಲ ಬಂದವ್ರಿಗೆ ಕಾಫಿ, ಹಸುವಿನಿಂದ ಬಂದವರವರಿಗೆ ಊಟ.
ಹಣದ ಅವಶ್ಯಕತೆ ಇದ್ದರೆ ಹೆಚ್ಚಿನ ರೀತಿ ಅಲ್ಲ, ಸಣ್ಣ ಪುಟ್ಟ ಸಹಾಯ ಮಾಡಿದರು. ಅದೇ ರೀತಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಮನೇಲೇ ಇಟ್ಕೊಂಡು ಸೇವೆ ಮಾಡಿ ಅವ್ರಿಗೆ ಕಳಿಸಿದ್ರು. ಇದಷ್ಟೇ ಅವರದು. ಅವರ ಸಾಧನೆ ಇದೇನೆ ನೋಡಿ. ಈಗ ಒಂದು ಹೆಣ್ಣು ಮಗಳು ಮನೆಯೊಳಗೆ ಇದ್ಕೊಂಡು ಎಂಥ ಅದ್ಭುತ ಇದು, ಅದ್ಭುತ. ಜನರ ಮನಸ್ಸನ್ನು ಗೆಲ್ಲೋದು ಸುಲಭ ಇಲ್ಲ. ಒಬ್ಬರು ಇಬ್ಬರದಲ್ಲ, ಲಕ್ಷಾಂತರ ಜನದ್ದೇ ಹೇಳಬಹುದು ಅನಿಸುತ್ತೆ. ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಜನನೇ. ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಜನ ಬಂದರು. ದಾರಿ ಉದ್ದಕ್ಕೂ ನಿಮ್ಗೆ ಹೇಳಬೇಕು ಅಂದರೆ ಫಸ್ಟು ಶುರುವಾಗಿದ್ದೆ ಪೀಣ್ಯ ನಾಯಂಡಳ್ಳಿ ಶುರುವಾದಂಥದ್ದು ಕಡೆಗೆ ಹೊಳೆ ನರಸೀಪುರಕ್ಕೆ ಬಂದಾಗ ಸ್ಟಾಪ್ ಆಗಿರೋದು. ಎಲ್ಲೂ ಸಹ ಜನ ಇಲ್ಲ ಅಂತಿಲ್ಲ. ಇರೋ ಜನದಲ್ಲಿ ಯಾರೂ ಕಾಟಾಚಾರಕ್ಕೆ ಬಂದದ್ದಿಲ್ಲ. ಎಲ್ಲ ಮನಸ್ಪೂರ್ವಕವಾಗಿ ಗೌರವಯುತವಾಗಿ ಬಂದು ಅವರಿಗೆ ಗೌರವ ಸಲ್ಲಿಸಿರೋದು. ಎಜುಕೇಷನ್ ಮಾಡಿದವ್ರಿಗೆ, ವಿದ್ಯಾವಂತರಿಗೆ ತುಂಬ ಪ್ರಿಯಾರಿಟಿ ಕೊಡ್ತಿದ್ರಂತೆ ಅಮ್ಮ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಮಂಜುನಾಥ್ ಸರ್, ನಿಮ್ಮದು ವಿವಾಹದ ವಿಚಾರದಲ್ಲಿ ನನ್ನ ಮಗಳು ಡಾಕ್ಟ್ರನ್ನೇ ನೀವು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇತ್ತು, ಹಾಗಾಗಿ ನಮ್ಮ ಮಳಿ ಮೇಲಾದರೂ ಡಾಕ್ಟ್ರ್ ಆಗಿರಲಿ ಅಂತೇಳಿ ಸೆಲೆಕ್ಟ್ ಮಾಡಿದ್ರು ಅಂತ. ನಿಜನಾ ಅದು? ಅಲ್ಲ, ಅಮ್ಮನಿಗೆ ಮುಂಚಿದ್ದು ನಮ್ಮ ದೊಡ್ಡಣ್ಣನ ಡಾಕ್ಟ್ರ್ ಓದಿಸ್ಬೇಕಂತ ತುಂಬ ಆಸೆ ಇತ್ತು ಬಾಲಕೃಷ್ಣಗೌಡರಿಗೆ. ಅವ್ರಿಗೆ ಅದಾಗಲಿಲ್ಲ. ಅದು ನೆಕ್ಸ್ಟ್ ಏನಾಯಿತು ಅಂದರೆ ರೇವಣ್ಣಂಗೆ ಸ್ವಲ್ಪ ವಿದ್ಯೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಆಮೇಲೆ ಕುಮಾರಣ್ಣನು ಏನು ಮಾಡಿದ್ರು, BSc ಹೊಟ್ಟೋದ್ರು. ಸೊ ನೆಕ್ಸ್ಟ್ ನಾನೇ ನನ್ನ ಮದುವೆದು ಬಂದಾಗ ಅವರು ಇಲ್ಲ, ನನಗೆ ಡಾಕ್ಟ್ರಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ಭಾವನೆ ಇತ್ತು ಅವ್ರಿಗೆ. ಅದರಿಂದ ಡಾಕ್ಟ್ರಿಗೆ ಹುಡುಕಿ ಕೊಟ್ಟರು ನನಗೆ ನಿಮ್ಗೆ ಹೇಳಬೇಕು ಅಂದರೆ ನಾನು ನಮ್ಮ ಯಜಮಾನ್ರನ್ನ ನಿಶ್ಚಿತಾರ್ಥದ ದಿವಸನೇ ನೋಡಿದ್ದು. ಯಾಕೆ ಅಂದರೆ ತಂದೆ ತಾಯಿ ಅವ್ರ ಮಕ್ಕಳಿಗೆ ಒಳ್ಳೆಯದನ್ನೇ ಎಣಿಸ್ತಾರೆ ಅಂತ ಹೇಳಿ. ನಾನು ಇದು ಹೇಳೋಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಹೆಣ್ಮಕ್ಳು ಮನಸ್ಸಿನಲ್ಲೇ ಏನೇನೋ ಲೆಕ್ಕಾಚಾರ ಆಗ್ತದೆ, ಅದು ಸಲ್ಲದು, ಬೇಕಿಲ್ಲ. ಯಾವುದೇ ತಂದೆ ತಾಯಿ ತನ್ನ ಮಕ್ಕಳಿಗಿಂಥದ್ದು ಬೇಕು ಅಂತ ಬದುಕು ಕಟ್ಟಿಕೊಟ್ಟ ಮೇಲೆ ಭಾಳ ಸಂಗಾತಿನ ಹುಡುಕ್ಬೇಕಾದ್ರೆ ಎಲ್ಲಿ ಎಡುತ್ತಾರವರು? ಯಾಕೆ ನಮ್ಮ ಮನಸ್ಸುಗಳು ಅಷ್ಟು ಮಾಗಿರಲ್ಲ, ಮೆಚೂರ್ ಆಗಿರಲ್ಲ, ಬದುಕು ನಡೆಸಿ ಗೊತ್ತಿರಲ್ಲ. ಆದರೆ ತಂದೆ ತಾಯಿ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಘಟ್ಟದಲ್ಲಿ ಯಾವ ಸಮಸ್ಯೆಗಳು ಬರ್ಬೋದು, ನನ್ನ ಮಕ್ಕಳದು ಸ್ಟ್ರೆಂತ್ ನನ್ನ ಮಗಳದ್ದು ಎಷ್ಟಿದೆ ಅನ್ನೋ ನೋಡಿ ಸರಿಯಾದ ರೀತಿಲಿ ಮಾಡಿಕೊಡ್ತಾರೆ. ಆದರೆ ಈಗ ಆ ಮನಸ್ಸಿನ ಭಾವನೆ ಹೆಚ್ಚಿನ ಅಂಶ ಕಡಿಮೆ ಆಗ್ತಿದೆ ಅನಿಸುತ್ತೆ. ಚೆನ್ನಮ್ಮವರು ಒಳನರಸೀಪುರದಲ್ಲಿದ್ದಾಗ ತುಂಬ ಚಿಕ್ಕ ರೂಮ್ನಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮನವರು ಬದುಕನ್ನು ಕಟ್ಕೊಳ್ಳೋಕೆ ಹೋಗ್ತಾರೆ. ಅಲ್ಲೂ ಕೂಡ ಅಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮುಂದೆನೂ ಬರ್ತಾರೆ. ತುಂಬ ಕಷ್ಟದ ದಿನ ಮತ್ತು ಪೀಕಲ್ಲಿ ಅಧಿಕಾರ ಇದ್ದಾಗ ಚೆನ್ನಮ್ಮನವರು ಕುಗ್ಲಿಲ್ಲ ಮತ್ತು ಹಿಗ್ಲಿಲ್ಲ. ಇದು ನಿಜವಾದ ಸತ್ಯವಾದ ಮಾತನ್ನು ನೀವು ಹೇಳಿದ್ದೀರ. ಇದು ಸತ್ಯವಾದ ಮಾತು. ಅವರು ಅಧಿಕಾರ ಸಿಕ್ಕಿದಾಗ ಹೆಮ್ಮೆ ಪಡಲಿಲ್ಲ, ಅಧಿಕಾರ ಇಲ್ಲ ಅಂತ ಹೇಳಿ ಕೀಳಿರಿಮೆ ಪಡಲೇ ಇಲ್ಲ. ಅವರು ಇದ್ದಾಗಲೂ ಅವ್ರದ್ದು ಒಂದೇ ಟೈಮ್ ಟೇಬಲ್, ಇಲ್ಲದೆ ಇದ್ದಾಗಲೂ ಒಂದೇ ಟೈಮ್ ಟೇಬಲ್ಲೂ ವ್ಯತ್ಯಾಸ ಇಲ್ಲ. ನಂಗೆ ಅಧಿಕಾರ ಸಿಕ್ಕಿದೆ ಅಂಥೇಳಿ ನಾನು ಯಾವುದೋ ಕ್ಲಬ್ಗೆ ಹೋಗಿ ಬರ್ತೀನಿ, ಯಾವುದೂ ಇಲ್ಲ ನೋಡಿ. ಇಲ್ಲ, ಖಂಡಿತ ಇಲ್ಲ. ಅಥವಾ ನಾನು ಟೈಮ್ ಪಾಸ್ ಮಾಡಬೇಕಂತ ಒಂದು ಕಿಟ್ಟಿ ಪಾರ್ಟಿಗೂ ಹೋದಾರಲ್ಲ, ಯಾವ ಥರದ್ದು ಇಲ್ಲ ಅವರಿಗೆ. ತುಂಬ ಟೈಮ್ ಅವರು ಈಶ್ವರನ ಪ್ರಾರ್ಥನೆಯಲ್ಲೇ ಒಂದು ಮಧ್ಯಾಹ್ನನ ಕಳೀತಿದ್ರಂತೆ. ನನ್ನ ಕುಟುಂಬ, ನನ್ನ ಪತಿ, ನನ್ನ ಮಕ್ಕಳು, ಮೊಮ್ಮಕ್ಕಳು ಅವರು ಶ್ರೇಯಸ್ಸಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಪರಮ ಶಿವಭಕ್ತಿ ಆಗಿದ್ದರು ಅಮ್ಮ ಅಂಥೇಳಿ. ಅದು ಚಿಕ್ಕ ವಯಸ್ಸಿಂದ ಅವ್ರಿಗೇನಾಗಿತ್ತು ಅಂದರೆ, ನಮ್ಮ ತಾತ ಪಟೇಲರಾಗಿದ್ದರು, ಅಂದರೆ ಅಮ್ಮನ ತಂದೆ. ಇಲ್ಲಿ ಅತ್ತೆ ಶಿವಭಕ್ತೆ. ಅಲ್ಲಿ ಅಮ್ಮ ಹೇಳೋರು ಯಾವಾಗಲೂ ಈ ಬೇಸಿಗೆಗಾಲದಲ್ಲಿ ಬಂದಾಗ ಹೊಲದಲ್ಲಿ ಕೆಲಸ ಇರ್ತಿರ್ಲಿಲ್ಲ. ಸಾಯಂಕಾಲ ಆದ ತಕ್ಷಣ ಮನೆಯಲ್ಲಿ ನಮ್ಮ ತಾತ ರಾಮಾಯಣ ಓದೋರಂತೆ. ಆ ಪುಸ್ತಕನೇ ತೋರಿಸೋರು. ಅವಾಗ ನೋಡಿದ್ದೆ ನಾನು. ಹಳೇ ಪುಸ್ತಕ ದಪ್ಪದಿತ್ತು, ರಾಮಾಯಣ ಮಹಾಭಾರತ ಎರಡೂ ಇತ್ತು. ಹೇಳೋರು, ಅವರು ಓದೋರು. ಬೈ ಚಾನ್ಸ್ ಅವ್ರಿಗೆ ಓದೋಕ್ಕೆ ಬೇಜಾರನಕ್ಕಿಂತ ಮನಸ್ಸಿಲ್ಲ ಅಂದರೆ ಅಮ್ಮ ಅವ್ರಿಗೆ ಓದಬೇಕಿತ್ತಂತೆ. ಅವರೆಲ್ಲ ಕೂತು ಕೇಳ್ತಿದ್ರಂತೆ. ಸೊ ಅದೇನಾಯಿತು ಅಂದರೆ ಅವರಿಗೆ ಫೌಂಡೇಶನ್ನೇ ಅದಾಯಿತು ನೋಡಿ. ಅದರಿಂದ ಅವ್ರಿಗೆ ದೇವರಲ್ಲಿ ಭಾರಿ ನಂಬಿಕೆ, ತುಂಬ ನಂಬಿಕೆ. ಅಲ್ಲಾದಮೇಲೆ ಇಲ್ಲಿ ಅವ್ರ ಅತ್ತೆ ಮನೆಗೆ ಬಂದ ಮೇಲೆ ನಮ್ಮ ಅಜ್ಜಿ ಅಲ್ಲಿ ಶಿವಾಲಯಕ್ಕೆ ಹೋಗಿ ಸುತ್ತ ತೊಳೆದು ರಂಗೋಲೆ ಹಾಕಿದ್ಮೇಲೆ ಮನೆಗೆ ಬಂದು ಪೂರ್ವ ದಿಕ್ಕಿಗೆ ನಿಂತು ಸೂರ್ಯಗೆ ನಮಸ್ಕಾರ ಮಾಡೇ ನೆಕ್ಸ್ಟ್ ದಿನ ಪ್ರಾರಂಭ ಮಾಡ್ತಿದ್ರು. ಸೊ ಅಲ್ಲಿ ಸಂಸ್ಕಾರದ ಜೊತೆಗೆ ಇಲ್ಲಿದು ಸೇರಿದ ಮೇಲೆ ಅಮ್ಮಂದು ಇನ್ನೂ ಪರಿಪೂರ್ಣವಾಗಿ ಈ ಮಟ್ಟಕ್ಕೆ ಬೆಳೆದ್ರು. ನಾನು ವಿಚಾರ ಕೇಳ್ತಾ ಇದ್ದೆ ಅಮ್ಮ, ಎಷ್ಟೇ ಕಷ್ಟ ಆದರೂ ಅಥವಾ ಏನೇ ಟೈಮ್ ಆದರೂ ದೇವೇಗೌಡರು ಬಂದು ಟೇಬಲ್ ಕೂರೋ ತನಕ ಅಮ್ಮ ತಿಂಡಿ ಊಟ ಮಾಡ್ತಿರ್ಲಂತೆ, ವೆಯ್ಟ್ ಮಾಡ್ತಿದ್ರಂತೆ. ಹೌದು ನೋಡಿ, ಅವರು
ಆಗಿನ ಅಂದರೆ ಅವರ ಸಂಸಾರ ಶುರುವಾದ ದಿನದಿಂದಲೂ ಅವ್ರು ನಮ್ಮ ತಂದೆ ಊಟ ಆಗದೆ ಅವ್ರು ಊಟ ಮಾಡಿದ ದಿನ ಇಲ್ಲ. 22 ವರ್ಷದಿಂದ. ಆದರೆ ಇತ್ತೀಚಿನ ದಿನದಲ್ಲಿ ಅಮ್ಮನ ಆರೋಗ್ಯ ಕೆಟ್ಟ ಮೇಲೆ ಅಮ್ಮ ಊಟ ಮಾಡಿದಾರ ತಿನ್ನದೆ ಅಪ್ಪ ಊಟ ಮಾಡ್ತಿದ್ದಿದ್ದು. ಇದು ಎಷ್ಟು ವ್ಯತ್ಯಾಸ ನೋಡಿ ಇಲ್ಲಿ. ಆದರೆ ಅದರಲ್ಲಿ ನನ್ನ ತಾಯಿ ತುಂಬ ಭಾಗ್ಯವಂತೆ ಅಂಥ ಗಂಡನ ಪ್ರೀತಿನ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೀತಿ ಗೆದ್ದಂಥ ತಾಯಿ ಅವರು. ಸೊ ಆಮೇಲೆ ಅಮ್ಮನಿಗೂ ಅಷ್ಟೇ ತನ್ನ ಗಂಡನ ಮೇಲೆ ಪ್ರೀತಿ ಜೊತೆಗೆ ಅತ್ಯಂತ ಗೌರವ. ಯಾವ ಕಾಲಕ್ಕೂ ಅವರು ಒಬ್ಬರು ಜ್ಯೋತಿಷರು ಬರೋರು ಒಂದೊಂದ್ಸರಿ, ಅಂದರೆ ಅವ್ರು ಮದುವೆ ಆಗಿರಲಿಲ್ಲ, ಅಪ್ಪನ ಹತ್ರ ಬಂದಂದರೆ ಜ್ಯೋತಿಷಕ್ಕಾಗಿ ಬರ್ತಿರಲಿಲ್ಲ ಅವ್ರು ಬರ್ತಿದ್ದ ಕೆಲವು ಈ ರಾಮಾಯಣ ಮಹಾಭಾರತದ್ದು ಸನ್ನಿವೇಶಗಳ ಬಗ್ಗೆ ಡಿಸ್ಕಸ್ ಮಾಡೋರು ಅಪ್ಪನೂ ಅವರು. ಹಂಗೆ ಕೂತು ಮಾತಾಡುವಾಗ ಅವ್ರು ಯಾವಾಗಲೂ ತಮಾಷೆ ಮಾಡೋರು. ಏನು ನೀವು ಗೌಡ್ರೆ, ಅಮ್ಮ ಅವ್ರಿಗೆ ನೀವು ಯಾವತ್ತೂ ದುಡ್ಡು ಖರ್ಚೆ ಕೊಟ್ಟಿಲ್ಲ ಅಂತ ನನ್ನ ಕಣ್ಣೆದ್ರು ಕೊಡಿ ನೀವು ಅವ್ರಿಗೆ ಅಂತ ತಮಾಷೆ ಮಾಡೋರು. ಹಂಗೆ ಅಮ್ಮ ಯಾವತ್ತೂ ದುಡ್ಡಿಗೆ ಅಥವಾ ಒಡವೆ ವಸ್ತುಕ್ಕೆ ಆಸೆ ಪಟ್ಟಿದ್ದು ನಾನು ನೋಡಲಿಲ್ಲ. ಅವರು ಏನಿತ್ತೋ ಏನು ಸಿಕ್ತೋ ಅದರಲ್ಲೇ ನಮಗೆ ನೋಡಿ. ಈಗ ನಮ್ಮ ಡಾಕ್ಟ್ರ್ ಯಾವಾಗಲೂ ಹೇಳ್ತಾರೆ, ನೋಡಮ್ಮ 10 ರೂಪಾಯಿ ಇದ್ದನು ಅವ್ನ ಮೈಂಡ್ ಸೆಟ್ ಇದ್ದರೆ ಅಷ್ಟರಲ್ಲೇ ನೆಮ್ಮದಿಯಾದ ಬದುಕು ನಡೆಸ್ತಾನೆ. 100 ರೂಪಾಯಿದ್ದು ಅವ್ನ ಮನಸ್ಸು ಮೈಂಡ್ ಸೆಟ್ ಫಸ್ಟೇ ಇರಬೇಕು. ನಂತರ ಇವತ್ತು 100 ರೂಪಾಯಿ ಇದೆ, ಈ 100 ರೂಪಾಯಲ್ಲಿ ನಾನು ಎಷ್ಟು ಉಳಿಸ್ಬೋದು, ನಾನು ಎಷ್ಟು ಉಪಯೋಗಿಸ್ಬೇಕು ಅಂತೇಳಿ. ಲಕ್ಷಾಂತರ ರೂಪಾಯಿ ಇರೋರು ಎಷ್ಟು ನಾನು ಉಪಯೋಗಿಸಿ ನಾನು ನೆಮ್ಮದಿಯಾಗಿರಬೇಕು ಅಂತ ಯೋಚಿಸ್ತಾರೆ. ಈ ಲಕ್ಷನ ಯಾವಾಗ 2 ಲಕ್ಷ ಮಾಡಲಿ ಅಂತ ಯೋಚಿಸ್ತಾರೆ. ಅಲ್ಲೇ ಅವರ ಆರೋಗ್ಯನೂ ಕೆಡುತ್ತೆ, ಒತ್ತಡದಿಂದ ಸಂಸಾರನೂ ಕೆಡುತ್ತೆ. ಆ ಥರ ಸನ್ನಿವೇಶ ನಮ್ಮ ಮನೇಲಿ ಯಾವತ್ತೂ ಇರಲಿಲ್ಲ. ನನ್ನ ತಂದೆ ತಾಯಿಗಿಬ್ರಿಗೂ ಅಂಥ ದೊಡ್ಡ ಆಸೆಗಳು ಇರಲಿಲ್ಲ. ಅದರಿಂದ ಇಂಥ ಒಂದು ಅನ್ಯೋನ್ಯವಾದಂಥ ಒಂದು ತುಂಬ ಬಾಂಧವ್ಯ ಬಂಧನ ಇದ್ದಂಥ ಬದುಕು ಅವರಲ್ಲಿ. ಅಷ್ಟೇ ಒಂದು ಒಂದು ವಿಡಿಯೋಗಳನ್ನ ನೋಡ್ತೀವಿ. ಅಪ್ಪಾಜಿಯವರು ತನ್ನ ಪತ್ನಿಯ ಮೃತದೇಹದ ಮೇಲೆ ಕಣ್ಣನ್ನು ಕಣ್ಣಿಟ್ಟು ತುಂಬ ಭಾವುಕರಾಗ್ತಾರೆ. ಗಾಢವಾದ ನೋವನ್ನು ತೋಡ್ಕೊಳ್ತಾರೆ. ಅಷ್ಟೊಂದು ಹಿರಿಯ ವಯಸ್ಸಿನಲ್ಲಿ 72 ವರ್ಷದ ಸುದೀರ್ಘ ದಾಂಪತ್ಯ ಜೀವನ ಎಂಡ್ ಆಗ್ತಲ್ಲ ಅನ್ನೋ ಒಂದು ಭಾವ ಇತ್ತು. ಆ ವಿಡಿಯೋ ನೋಡಿದಂಥ ಸಂದರ್ಭದಲ್ಲಿ ಎಂತರಿಗೂ ಕೂಡ ತುಂಬ ಕರುಳು ಚುರುಕನ್ನೋ ಒಂದು ಸಿಚುವೇಶನ್. ಅವರಿಗೆ ಅಲ್ಲಿ ಏನು ಯಾವ ಭಾವನೆ ಇತ್ತು ಅಂದರೆ, ಪ್ರತಿ ಕ್ಷಣ ತನ್ನ ಜೊತೆಗೆ ಯಾರಿಗಾದರೂ ಅಷ್ಟೇ ಒಂದು ಒಳ್ಳೆಯ ಸಂಗಾತಿ ಇದ್ದಾರೆ ಅಂತ ಪ್ರತಿ ಕ್ಷಣ ತುಂಬ ಸಂತೋಷದಿಂದ ಕಳೀತಿದ್ದಂಥ ದಿನಗಳೀಗ ಸಡನ್ನಾಗಿ ಒಂದು ಕೊಂಡಿ ಕಳಿಸಿತು ಅಂದಾಗ ಆ ಜಾಗಕ್ಕೆ ಏನು ಅಂತ ಪ್ರಶ್ನೆ ಯಾರಿಗಾದರೂ ಬರುತ್ತೆ. ಅದನ್ನು ತುಂಬಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ನಾವು ಮಕ್ಕಳಾಗಿ ಸ್ವಲ್ಪ ಪ್ರೀತಿ ತೋರಿಸ್ಬೋದು, ಆದರೆ ಅಮ್ಮನ ಜಾಗಕ್ಕೆ ನಾವು ಹೋಗೋಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ಆದರ್ಶದ ದಾಂಪತ್ಯ ಜೀವನದ ಹಾದಿಯಲ್ಲೇ ಡಾಕ್ಟರ್ CN ಮಂಜುನಾಥ್ ಸರ್ ಮತ್ತು ಅನುಸಯಮ್ಮ ಅವರು ಸಾಗ್ತಾ ಇದ್ದಾರೆ. ಸಿಂಪಲ್ಸಿಟಿ, ಒಂದು ಸೇವೆ, ತಂದೆ ತಾಯಿ ಹಾಕ್ಕೊಟ್ಟ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ತುಂಬ ತೃಪ್ತಿ ಇದೆ ನಿಮಗೆ? ಹೌದು, ತುಂಬಾ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ, 10 ರೂಪಾಯಿ ಇದ್ದವ್ರು ಬದುಕು ನಡೆಯುತ್ತೆ, ಲಕ್ಷ ಇದ್ದವ್ರದ್ದು ನಡೆಯುತ್ತೆ. ಆದರೆ ಮನಸ್ಸಿನಲ್ಲಿ ಸರಿಯಾದ ಭಾವನೆ ಇದ್ದರಷ್ಟೇ ನೆಮ್ಮದಿಯಾದ ಬದುಕಾಗೋದು. ಅದು ಇದು ಮಾನವೀಯ ಸಂದೇಶದ ಜನವಾಹಿನಿ.